ಓಂ ಶಾಂತಿ. ಮುರಳಿಯ ದಿನಾಂಕ 23/1/2022. ಇದು 29/12/89ನೇ ತಾರೀಕಿನ ರಿವೈಸ್ ಮುರಳಿ ಇದೆ. ಪಢಾಯಿ ಕಾ ಸಾರ್ ಆನಾ ಔರ್ ಜಾನಾ. ಶಿಕ್ಷಣದ ಸಾರ ಆಗಿದೆ ಬರುವುದು ಮತ್ತು ಹೋಗುವುದು. आज मुरलीधर बाप अपने मास्टर मुरलीधर बच्चों को देख रहे. सभी बच्चे मुरली और मिलन के ಚಾತ್ರಕ್ है. ಈ ದಿನ ಮುರಳೀಧರ ತಂದೆ ಮಾಸ್ಟರ್ ಮುರಳೀಧರ ಆಗಿರುವಂತಹ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಮಿಲನಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ऐसे चात्रक सिवाय ब्राह्मण आत्माओं के और कोई हो नहीं सकता. ಈ ಥರದ ಚಾತಕ ಪಕ್ಷಿಗಳು ಸಂಗಮ ಯುಗದ ಬ್ರಾಹ್ಮಣರ ವಿನಃ ಬೇರೆ ಯಾರೂ ಆಗೋದಿಲ್ಲ. यह ज्ञान मुरली और परमात्मा मिलन न्यारा और प्यारा है. ಈ ಜ್ಞಾನ ಮುರಳಿ ಮತ್ತು ಪರಮಾತ್ಮನ ಮಿಲನ ನ್ಯಾರ ಮತ್ತು ಪ್ಯಾರ ಆಗಿದೆ. ಭಿನ್ನ ಹಾಗೂ ಅಷ್ಟೇ ಪ್ರಿಯ ಆಗಿದೆ. दुनिया की अनेक आत्माएं परमात्मा मिलन की प्यासी है, इंतजार में है. ಜಗತ್ತಿನ ಅನೇಕ ಆತ್ಮರು ಪರಮಾತ್ಮನ ಮಿಲನಕ್ಕಾಗಿ ಬಾಯಾರಿಸಿದ್ದಾರೆ, ನಿರೀಕ್ಷೆಯಲ್ಲಿ ಇದ್ದಾರೆ, ಕಾಯ್ತಾ ಇದ್ದಾರೆ. लेकिन आप ब्राह्मण आत्माएं दुनिया के कोने में गुप्त रूप में अपना श्रेष्ठ भाग्य प्राप्त कर रही हो. क्योंकि दिव्य बाप को जानने अथवा देखने के लिए दिव्य बुद्धि और दिव्य दृष्टि चाहिए. ಆದರೆ ತಾವು ಬ್ರಾಹ್ಮಣ ಆತ್ಮರು ಜಗತ್ತಿನ ಒಂದು ಮೂಲೆಯಲ್ಲಿ ಗುಪ್ತವಾಗಿ ಕುಳಿತು ತಮ್ಮ ಶ್ರೇಷ್ಠ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀರಿ. ಯಾಕೆಂದರೆ ದಿವ್ಯ ತಂದೆಯನ್ನು ಗುರುತಿಸಿದ್ದೀರಿ. ಆ ದಿವ್ಯ ತಂದೆಯನ್ನು ನೋಡುವುದಕ್ಕಾಗಿ ನಿಮಗೆ ದಿವ್ಯ ಬುದ್ಧಿ ಮತ್ತು ದಿವ್ಯ ದೃಷ್ಟಿ ಸಿಕ್ಕಿದೆ. जो बाप ने आप विशेष आत्माओं को दी है, इसलिए आप ब्राह्मण ही जान सकते हो और मिलन मना सकते हो. ತಾವು ವಿಶೇಷ ಆತ್ಮರಿಗೆ ಮಾತ್ರ ಬಾಬಾ ದಿವ್ಯ ಬುದ್ಧಿ ಮತ್ತು ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದ ನೀವು ಆ ತಂದೆಯನ್ನು ಗುರುತಿಸ್ತೀರಿ ಮತ್ತು ತಂದೆಯ ಮಿಲನ ಮಾಡ್ತೀರಿ. दुनिया वाले तो पुकारते रहते एक बूंद के प्यासे हम, और आप क्या कहते. ಜಗತ್ತಿನವರು ಕರೀತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಹೇ ಭಗವಂತ ನೀನು ಪ್ರೇಮ ಸಾಗರ, ಆ ಪ್ರೇಮದ ಒಂದು ಹನಿ ಕೊಡು ಅಂತ. ಮತ್ತು ತಾವು ಮಕ್ಕಳು ಏನು ಹೇಳ್ತೀರಿ? ಅವರು ಕೇಳ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ. ಆದರೆ ನೀವು ಮಕ್ಕಳು ಹೇಳ್ತೀರಿ, ಹಮ್ ವರ್ಸೆ ಕೆ ಅಧಿಕಾರಿ ಹೇ, ಕಿತನಾ ಅಂತರ ಹೇ, ಕಹಾ ಪ್ಯಾಸಿ ಔರ್ ಕಹಾ ಅಧಿಕಾರಿ. ನೀವು ಹೆಮ್ಮೆಯಿಂದ ಹೇಳ್ತೀರಿ, ನಾವು ಪರಮಾತ್ಮನ ಆಸ್ತಿಗೆ ಅಧಿಕಾರಿಗಳಾಗಿದ್ದೇವೆ ಅಂತ. ಎಲ್ಲಿ ಬಾಯಾರಿಸಿದ ಆತ್ಮರು, ಎಲ್ಲಿ ಅಧಿಕಾರಿ ಆತ್ಮರು.
ಎಷ್ಟೊಂದು ವ್ಯತ್ಯಾಸ ಇದೆ. ಅಭಿ ಸಭಿ ಅಧಿಕಾರಿ ಬನ್ಕರ್ ಅಧಿಕಾರ್ ಸೆ ಆಕರ್ ಪಹುಂಚೆ ಹೋ. ಈಗಲೂ ಸಹ ತಾವೆಲ್ಲ ಮಕ್ಕಳು ಅಧಿಕಾರಿಯಾಗಿ ಅಧಿಕಾರದಿಂದ ಬಂದು ಇಲ್ಲಿ ತಲುಪಿದ್ದೀರಿ. दिल में यह नशा है कि हम अपने बाप के घर में अथवा अपने घर में आए हैं. ನಿಮ್ಮ ಹೃದಯದಲ್ಲಿ ನಶೆ ಇದೆ. ನಾವು ನಮ್ಮ ತಂದೆಯ ಮನೆಗೆ ಬಂದಿದ್ದೇವೆ ಅಥವಾ ನಮ್ಮ ಮನೆಗೆ ಬಂದಿದ್ದೇವೆ. ऐसे नहीं कहेंगे कि हम आश्रम में आए हैं, अपने घर में आए हैं. ಐಸೆ ಸಮಜ್ತೆ ಹೋನ. ನೀವು ನಾವು ಆಶ್ರಮಕ್ಕೆ ಬಂದಿದ್ದೇವೆ ಅಂತ ಹೇಳೋದಿಲ್ಲ, ನಮ್ಮ ಮನೆಗೆ ಬಂದಿದ್ದೇವೆ ಅಂತ ಹೇಳ್ತೀರಿ. ಆ ಥರನೇ ತಿಳ್ಕೊಂಡಿದ್ದೀರಿ. ಅಧಿಕಾರ ಕಿ ನಿಶಾನಿ ಹೇ ಅಪನಾಪನ್. ಅಧಿಕಾರದ ಗುರ್ತೇನು? ನಮ್ಮತನದ ಭಾವನೆ, ನಮ್ಮದು ಅಂತ ತಿಳ್ಕೊಳ್ಳೋದು. ಅಪ್ನೆ ಬಾಪ್ ಕೆ ಪಾಸ್ ಆಯೇ ಹೇ, ಅಪನೆ ಪರಿವಾರ ಮೇ ಆಯೇ. ನಾವು ನಮ್ಮ ತಂದೆಯ ಹತ್ತಿರ ಬಂದಿದ್ದೇವೆ, ನಮ್ಮ ಪರಿವಾರದಲ್ಲಿ ಬಂದು ಸೇರಿಕೊಂಡಿದ್ದೇವೆ. ಮೆಹಮಾನ್ ಬನ್ಕರ್ ನಹಿ ಲೇಕಿನ್ ಬಚ್ಚೆ ಆಯೇ ಹೇ ಅಪನೆ ಘರ್ ಮೇ. ನಾವು ಅತಿಥಿಗಳಾಗಿ ಬಂದಿಲ್ಲ, ಅಧಿಕಾರಿ ಮಕ್ಕಳಾಗಿ ನಮ್ಮ ತಂದೆಯ ಮನೆಗೆ ಬಂದಿದ್ದೇವೆ. चाहे 4 दिन के लिए आते हो लेकिन समझते हो मधुबन अपने स्थान पर पहुँचे. ಭಲೆ ನೀವು 4 ದಿನಗಳ ಸಲುವಾಗಿಯೇ ಬರ್ತೀರಿ, ಆದರೆ ನಿಮಗೆ ಅನುಭವ ಏನಾಗ್ತದೆ? ಮಧುಬನ ಅಂದರೆ ನಮ್ಮ ಮನೆ, ನಮ್ಮ ಸ್ಥಾನ, ನಮ್ಮ ಸ್ಥಳಕ್ಕೆ ಬಂದು ತಲುಪಿದ್ದೇವೆ ಅಂತ ಅನುಭವ ಮಾಡ್ತೀರಿ. तो यह आना और जाना आप ब्राह्मणों की जो पढ़ाई है ना, मुरलीधर की जो मुरली है उसका सार यह 2 ಶಬ್ದ ही है. ಬ್ರಾಹ್ಮಣ ಮಕ್ಕಳ ಶಿಕ್ಷಣದ ಸಾರ ಅಥವಾ ಮುರಳೀಧರನ ಮುರಳಿಯ ಸಾರ ಆಗಿದೆ ಈ 2 ಶಬ್ದಗಳು, ಆನಾ ಔರ್ ಜಾನಾ, ಬರುವುದು ಮತ್ತು ಹೋಗುವುದು. याद की यात्रा का अभ्यास क्या करते हो? ನೆನಪಿನ ಯಾತ್ರೆಯ ಅಭ್ಯಾಸ ಹೇಗೆ ಮಾಡ್ತೀರಿ? कर्मयोगी का अर्थ ही है मैं अशरीरी आत्मा शरीर के बंधन से न्यारी हूँ, कर्म करने के लिए कर्म में आती हूँ और कर्म समाप्त कर कर्म संबंध से न्यारी हो जाती हूँ. ನೀವು ಕರ್ಮಯೋಗ ಮಾಡ್ತೀರಿ. ಕರ್ಮಯೋಗದ ಅರ್ಥ ಏನು? ನಾನು ಅಶರೀರಿ ಆತ್ಮ, ದೇಹದ ಬಂಧನದಿಂದ ಭಿನ್ನ ಆಗಿದೆ. ಕರ್ಮ ಮಾಡುವುದಕ್ಕಾಗಿ ಈ ದೇಹದಲ್ಲಿ ಬರ್ತೀನಿ. ಕರ್ಮ ಸಮಾಪ್ತಿಯಾದ ನಂತರ ಕರ್ಮ ಸಂಬಂಧದಿಂದ ಮತ್ತೆ ನಾನು ಭಿನ್ನ ಆಗ್ತೀನಿ. ಸಂಬಂಧ ಮೇ ರಹತೆ ಭಿ ಬಂಧನ್ ಮೇ ನಹಿ ರಹತೆ. ನೀವು ದೇಹಧಾರಿಗಳ ಸಂಬಂಧದಲ್ಲಿ, ಪರಿವಾರದ ಸಂಬಂಧದಲ್ಲಿ ಇರ್ತೀರಿ, ಆದರೆ ಆ ಸಂಬಂಧ ನಿಮಗೆ ಬಂಧನ ಆಗಿರೋದಿಲ್ಲ. ತೋ ಯಹ ಕ್ಯಾ ಹುವಾ? ಹಾಗಾದರೆ ಇದೇನಾಗಿದೆ? कर्म के लिए आना और फिर न्यारा होकर जाना. ಕರ್ಮ ಮಾಡುವುದಕ್ಕಾಗಿ ಸಾಕಾರ ದೇಹದಲ್ಲಿ ಬರುವುದು, ಸಾಕಾರ ಲೋಕಕ್ಕೆ ಬರುವುದು, ಕರ್ಮ ಮುಗಿದ ಕೂಡಲೇ ಮತ್ತೆ ಈ ದೇಹದ ಪ್ರಪಂಚದಿಂದ ನ್ಯಾರ ಆಗೋದು, ಅನಾಸಕ್ತ ಆಗಿ ಹೋಗುವುದು. कर्म के बंधन वश कर्म में नहीं आते, लेकिन कर्म इंद्रियों को अधीन कर अधिकार से कर्म करने के लिए कर्मयोगी बनते. ನೀವು ಕರ್ಮ ಬಂಧನಕ್ಕೆ ವಶ ಆಗಿ ಕರ್ಮ ಮಾಡೋದಿಲ್ಲ,
ಕರ್ಮ ಇಂದ್ರಿಯಗಳಿಗೆ ನಿಮ್ಮ ಅಧೀನ ಮಾಡಿಕೊಂಡು ಅಧಿಕಾರಿಯಾಗಿ ಕರ್ಮ ಯೋಗಿ ಆಗ್ತೀರಿ, ಅಧಿಕಾರಿಯಾಗಿ ಕರ್ಮ ಮಾಡ್ತೀರಿ. इंद्रियों के कर्म के वशीभूत नहीं हो. कोई भी किसी के वश हो जाता है तो वश हुई आत्मा मजबूर हो जाती है. ಇಂದ್ರಿಯಗಳ ಮೂಲಕ ಕರ್ಮ ಮಾಡುವಾಗಲೂ ಸಹ ನೀವು ಆ ಇಂದ್ರಿಯಗಳ ಬಂಧನಕ್ಕೆ ಆಕರ್ಷಣೆ ಆಗೋದಿಲ್ಲ, ಇಂದ್ರಿಯಗಳಿಗೆ ವಶ ಆಗಿ ಕೆಲಸ ಮಾಡೋದಿಲ್ಲ. ಇಂದ್ರಿಯಗಳ ಮೂಲಕ ಮಾಡಿಸುವವರಾಗಿ ಕೆಲಸ ಮಾಡಿಸ್ತೀರಿ. ಯಾರು ಇಂದ್ರಿಯಗಳಿಗೆ ವಶ ಆಗ್ತಾರೆ ಅವರು ಅಸಹಾಯಕ ಆಗಿಬಿಡ್ತಾರೆ. और मालिक बनने वाली आत्मा कभी किससे मजबूर नहीं होती, अपने स्वमान में मजबूत होती. ಅಧಿಕಾರಿಯಾಗಿ ಕರ್ಮ ಮಾಡಿಸುವವರು ಯಾವತ್ತೂ ಅಸಹಾಯಕ ಆಗೋದಿಲ್ಲ. ತಮ್ಮ ಸ್ವಮಾನದಲ್ಲಿ ಅವರು ಗಟ್ಟಿಯಾಗಿ ನಿಲ್ತಾರೆ, ಮಜಬೂತಾಗಿರ್ತಾರೆ. ಕೈ ಬಚ್ಚೆ ಅಭಿ ಭಿ कभी कभी किसी न किसी कर्म इंद्रिय के वश हो जाते, फिर कहते आज आँख ने धोखा दे दिया, आज मुख ने धोखा दे दिया, दृष्टि ने धोखा दे दिया. ಮಕ್ಕಳಲ್ಲಿ ಕೆಲವರು ಇವತ್ತೂ ಸಹ ಕರ್ಮ ಇಂದ್ರಿಯಗಳಿಗೆ ವಶ ಆಗ್ತಿರ್ತಾರೆ. ಹೇಳ್ತಾರೆ, ಇವತ್ತು ನಾನು ಕಣ್ಣಿಗೆ ಮೋಸ ಹೋಗಿದ್ದೇನೆ, ಇವತ್ತು ನನ್ನ ಬಾಯಿ ನನಗೆ ಮೋಸ ಮಾಡಿದೆ, ನನ್ನ ದೃಷ್ಟಿ ನನಗೆ ಮೋಸ ಮಾಡಿದೆ ಅಂತ ಬಾಬೋರಿಗೆ ತಿಳಿಸ್ತಾರೆ. ಪರವಶ ಹೋನ ಅರ್ಥಾತ್ ಧೋಖಾ ಖಾನಾ और धोखे की निशानी है दुख की अनुभूति होना. ಪರವಶ ಆಗುವುದು ಅಂದರೆ ಮೋಸ ಹೋಗುವುದು. ಮೋಸ ಹೋಗಿದ್ದೇವೆ ಅನ್ನೋದಕ್ಕೆ ಗುರ್ತೇನು ಅಂದರೆ ದುಃಖದ ಅನುಭವ. और धोखा खाना चाहते नहीं हैं लेकिन न चाहते हुए भी कर लेते, इसको कहा जाता है वशीभूत होना. ಯಾರು ಇಷ್ಟಪಟ್ಟೋ ಮೋಸ ಹೋಗೋದಿಲ್ಲ, ಆದರೆ ಗೊತ್ತಿಲ್ಲದೇ ಮೋಸ ಹೋಗಿಬಿಡ್ತಾರೆ. ಕರ್ಮ ಇಂದ್ರಿಯಗಳು ಆತ್ಮಕ್ಕೆ ಮೋಸ ಮಾಡಿಬಿಡ್ತವೆ. ಈ ಥರ ಇಷ್ಟ ಇಲ್ಲದಿದ್ದರೂ ಏನು ಮೋಸ ಹೋಗ್ತೀರಿ, ಇದಕ್ಕೆ ಹೇಳಲಾಗ್ತದೆ ಕರ್ಮ ಇಂದ್ರಿಯಗಳಿಗೆ ವಶೀಭೂತ ಆಗುವುದು. ದುನಿಯಾ ವಾಲೆ ಕಹತೆ ಹೇ ಚಕ್ಕರ್ ಮೇ ಆ ಗಯೆ, चाहते भी नहीं थे लेकिन पता नहीं कैसे चक्कर में आ गए. ಪ್ರಪಂಚದವರು ಒಮ್ಮೊಮ್ಮೆ ಹೇಳ್ತಿರ್ತಾರೆ, ನಮಗೆ ಈ ಜನನ ಮರಣದ ಚಕ್ರದಲ್ಲಿ ಬರುವುದಕ್ಕೆ ಇಷ್ಟನೇ ಇರಲಿಲ್ಲ, ಆದರೆ ಈ ಚಕ್ರದಲ್ಲಿ ನಾವು ಬಂದ್ಬಿಟ್ಟಿದ್ದೇವೆ. आप स्वदर्शन चक्रधारी आत्मा किसी धोखे के चक्कर में नहीं आ सकती, क्योंकि स्वदर्शन चक्र अनेक चक्कर से छुड़ाने वाला है. ಆದರೆ ನೀವು ಸ್ವದರ್ಶನ ಚಕ್ರಧಾರಿ ಮಕ್ಕಳು ಮೋಸದ ಚಕ್ರಕ್ಕೆ ಬಲಿಯಾಗೋದಿಲ್ಲ. ಯಾಕೆ ಅಂದರೆ ನೀವು ಸ್ವದರ್ಶನ ಚಕ್ರಧಾರಿಯಾಗಿದ್ದೀರಿ. ಸ್ವದರ್ಶನ ಚಕ್ರಧಾರಿಗಳು ಮಾಯೆಯ ಅನೇಕ ಚಕ್ರದಿಂದ ಮುಕ್ತ ಆಗಿರ್ತಾರೆ. ಸ್ವದರ್ಶನ ಚಕ್ರ ನಿಮಗೆ ಮಾಯೆಯ ಚಕ್ರದಿಂದ, ಬಲೆಯಿಂದ, ಜಾಲದಿಂದ ಮುಕ್ತ ಮಾಡ್ತದೆ. न सिर्फ अपने को लेकिन औरों को भी छुड़ाने के निमित्त बनते. ಸ್ವದರ್ಶನ ಚಕ್ರಧಾರಿ ಆಗಿರುವಂತಹ ನೀವು ಮಕ್ಕಳು ಕೇವಲ ನೀವಷ್ಟೇ ಅಲ್ಲ, ಅನೇಕರನ್ನ ಮಾಯೆಯ ಚಕ್ರದಿಂದ, ಬಂಧನದಿಂದ बिडिसलिके निमित्त ಆಗ್ತೀರಿ. अनेक प्रकार के दुख के चक्करों से बचने के लिए सोचते इस सृष्टि चक्र से निकल जाए, लेकिन सृष्टि चक्र के अंदर पार्ट बजाते हुए अनेक दुख के चक्करों से मुक्त हो
जीवन मुक्त स्थिति को प्राप्त कर सकते हैं यह कोई नहीं जानता. ಲೌಕಿಕದಲ್ಲಿ ಜನ ದುಃಖದ ಚಕ್ರದಿಂದ ಮುಕ್ತಿ ಬೇಕು ಅಂತ ಕೇಳ್ತಾರೆ. ಈ ಸೃಷ್ಟಿ ಚಕ್ರದಿಂದನೇ ಹೊರಗೆ ಹೋಗಬೇಕು ಅಂತ ಬಯಸ್ತಾರೆ. ಆದರೆ ಸೃಷ್ಟಿ ನಾಟಕದ ಚಕ್ರದಲ್ಲಿ ಬಂದು ಪಾತ್ರ ಮಾಡಿದ್ರೂ ಸಹ ದುಃಖ ಅಶಾಂತಿಯ ಚಕ್ರದಿಂದ ಮುಕ್ತ ಆಗುವುದು ಹೇಗೆ? ಜೀವನ ಮುಕ್ತಿಯ ಪ್ರಾಪ್ತಿ ಮಾಡಿಕೊಳ್ಳುವುದು ಹೇಗೆ ಅನ್ನೋದು ನಿಮಗೆ ತಿಳಿದಿದೆ, ಅವರಿಗೆ ತಿಳಿದಿಲ್ಲ. ನಿಮಗೆ ಗೊತ್ತಾಗಿದೆ, ಅವರಿಗೆ ಇದು ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾ. आप चैलेंज करते हो कि हम आपको जीवन में मुक्ति ಡಬಲ್ ದಿಲಾ ಸಕ್ತೆ. ನೀವು ಅವರಿಗೆ ಹೇಳ್ತೀರಿ, ನೋಡಿ ನಾವು ನಿಮಗೆ ಜೀವನದಲ್ಲಿ ಇದ್ದೂ ಸಹ ಮುಕ್ತಿಯ ಅನುಭವ ಮಾಡುವಂತಹ ಜೀವನ ಮುಕ್ತಿಯ ಆಸ್ತಿಯನ್ನು ತಂದೆಯಿಂದ ಕೊಡಿಸ್ತೀವಿ ಅಂತ ನೀವೆಲ್ಲರಿಗೂ ಕರಿತೀರಿ. ಜೀವನ್ ಭೀ ಹೋ ಔರ್ ಮುಕ್ತಿ ಭೀ ಹೋ, ಐಸಿ ಚಾಲೆಂಜ್ ಕೀ ಹೇನಾ. ನೀವು ಜನರಿಗೆ ಹೇಳ್ತೀರಿ, ನೋಡಿ ನಿಮಗೆ ಸುಖ ಶಾಂತಿಯ ಜೀವನವೂ ಪ್ರಾಪ್ತಿಯಾಗ್ತದೆ ಮತ್ತು ಆ ಜೀವನದಲ್ಲಿ ಯಾವುದೇ ರೀತಿಯ ಬಂಧನವೂ ಇರೋದಿಲ್ಲ. ಮುಕ್ತ ಸ್ಥಿತಿಯಲ್ಲಿ ನೀವಿರ್ತೀರಿ. ನಶೆ ಸೆ ಕಹತೆ ಹೋ ಜೀವನ್ ಮುಕ್ತಿ ಆಪ್ಕಾ ಔರ್ ಹಮಾರ ಜನ್ಮಸಿದ್ಧ ಅಧಿಕಾರ ಹೈ. ನೀವು ನಶೆಯಿಂದ ಜನರಿಗೆ ಹೇಳ್ತೀರಿ, ಜೀವನ ಮುಕ್ತಿ ಅಂದರೆ ಸ್ವರ್ಗದ ಜೀವನ ನಮಗೆ ತಂದೆ ಕೊಡುವ ಜನ್ಮಸಿದ್ಧ ಅಧಿಕಾರ ಆಗಿದೆ ಅಂತ. तो स्वदर्शन चक्रधारी अर्थात दुख के चक्करों से मुक्त रहने वाले और मुक्त करने वाले. ಸ್ವದರ್ಶನ ಚಕ್ರಧಾರಿಗಳು ಅಂದರೆ ದುಃಖದ ಚಕ್ರಗಳಿಂದ ಮುಕ್ತ ಆಗಿ ಇರುವಂಥವರು ಮತ್ತು ಅನೇಕರನ್ನು ದುಃಖ ಅಶಾಂತಿಯ ಚಕ್ರದಿಂದ ಬಿಡಿಸುವಂಥವರು. ವಶೀಭೂತ್ ಹೋನೆ ವಾಲೆ ನಹಿ लेकिन अधिकारी बन, मालिक बन, सर्व कर्म इंद्रियों से कर्म कराने वाले. ನೀವು ಮಕ್ಕಳು ಕರ್ಮ ಇಂದ್ರಿಯಗಳಿಗೆ ವಶೀಭೂತ ಆಗುವಂಥವರಲ್ಲ ನೀವು, ಆದರೆ ಕರ್ಮ ಇಂದ್ರಿಯಗಳಿಗೆ ಅಧಿಕಾರಿಯಾಗಿ ಮಾಲೀಕ ಆಗಿ ಸರ್ವ ಕರ್ಮ ಇಂದ್ರಿಯಗಳಿಂದ ಕರ್ಮ ಮಾಡಿಸುವಂಥವರಾಗಿದ್ದೀರಿ. धोखा खाने वाले नहीं लेकिन औरों को भी धोखे से छुड़ाने वाले. ನೀವು ಮಾಯೆಗೆ ಮೋಸ ಹೋಗುವಂಥವರಲ್ಲ, ಅನೇಕರನ್ನು ಮಾಯೆಯ ಮೋಸದಿಂದ ಬಿಡಿಸುವಂಥವರಾಗಿದ್ದೀರಿ. ಯಹಿ ಅಭ್ಯಾಸ करते हो ना, कर्म में आना और फिर न्यारा हो जाना, तो याद का अभ्यास क्या रहा. ಇದೇ ಅಭ್ಯಾಸ ನೀವು ಪ್ರತಿದಿನ ಮಾಡ್ತೀರಲ್ವ. ಒಂದು ಕರ್ಮದಲ್ಲಿ ಬರುವುದು, ಕರ್ಮ ಮಾಡುವಾಗ ತಂದೆಯನ್ನು ನೆನಪು ಮಾಡ್ತಾ ಕರ್ಮಯೋಗಿಯಾಗಿ ಕರ್ಮದಲ್ಲಿ ಬರುವುದು. ಕರ್ಮ ಮುಗಿದ ನಂತರ ದೇಹದ ಸಂಬಂಧದಿಂದ ಕರ್ಮ ಬಂಧನದಿಂದ ನಿರ್ಲಿಪ್ತ ಆಗುವುದು, ಭಿನ್ನ ಆಗುವುದು. ಇದೇ ಅಭ್ಯಾಸ ಮಾಡ್ತೀರಿ ತಾನೆ. ಆನಾ ಔರ್ ಜಾನ, ಕರ್ಮಕ್ಷೇತ್ರಕ್ಕೆ ಬರುವುದು ಮತ್ತು ಹೋಗುವುದು. ಇದೇ ಅಭ್ಯಾಸ ಪ್ರತಿದಿನ ಮಾಡ್ತಿರಲ್ವಾ. और पढ़ाई अर्थात ज्ञान का सार क्या है. कर्मातीत बन घर जाना है, फिर राज्य करने का पार्ट बजाने अपने राज्य में आना है. ಈಶ್ವರೀಯ ವಿದ್ಯಾಭ್ಯಾಸದ ಅಥವಾ ಈಶ್ವರೀಯ ಜ್ಞಾನದ ಸಾರ ಆಗಿದೆ ಕರ್ಮಾತೀತ ಆಗಿ ಮನೆಗೆ ಹೋಗುವುದು, ನಂತರ ರಾಜ್ಯ ಮಾಡುವುದಕ್ಕಾಗಿ ಸತ್ಯಯುಗದಲ್ಲಿ ಬರುವುದು. ಕರ್ಮಾತೀತ ಆಗಿ ಮನೆಗೆ ಹೋಗುವುದು, ನಂತರ ದೇವತಾ ರಾಜ್ಯದಲ್ಲಿ
ರಾಜ್ಯ ಭಾಗ್ಯವನ್ನು ಅನುಭವಿಸಲು ಅಥವಾ ರಾಜ್ಯವನ್ನು ಆಳುವುದಕ್ಕಾಗಿ ಪುನಃ ಸ್ವರ್ಗದಲ್ಲಿ ಬರುವುದು. ಯಹಿ ಜ್ಞಾನ ಕಾ ಸಾರ ಹೈ, ಜಾನಾ ಔರ್ ಆನಾ. ಇಡೀ ಜ್ಞಾನದ ಸಾರನೇ ಈ 2 ಶಬ್ದಗಳಲ್ಲಿ ಇದೆ. ಒಂದು ಹೋಗುವುದು, ನಂತರ ಬರುವುದು. ಯಹಿ ಜ್ಞಾನ ಔರ್ ಯೋಗ ಹೈ. ಬಾಬಾ ಹೇಳ್ತಾರೆ, ಹೋಗುವುದು ಅಂದರೆ ಯೋಗ, ಬರುವುದು ಅಂದರೆ ಜ್ಞಾನ. ಕರ್ಮಾತೀತ ಆಗಿ ಹೋಗುವುದಕ್ಕೆ ಯೋಗ ಬೇಕು. ಸತ್ಯಯುಗದ ಪದವಿಗಾಗಿ ಜ್ಞಾನ ಬೇಕು. ಜ್ಞಾನ ಧಾರಣೆ ಸೇವೆ ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಆನಾ ಔರ್ ಜಾನಾ. ಇದರಲ್ಲಿನೇ ಜ್ಞಾನ ಮತ್ತು ಯೋಗನೂ ಸಮಾವೇಶ ಆಗಿದೆ, ಅಡಗಿದೆ. ಇಸಿ ಅಭ್ಯಾಸ ಮೇ ದಿನ ರಾತ್ ಲಗೆ ಹುಯೆ. ಪುರುಷಾರ್ಥ ಅಂದ್ರೇ ಹೋಗುವ ಮತ್ತು ಬರುವ ಅಭ್ಯಾಸದಲ್ಲಿ ಹಗಲು ರಾತ್ರಿ ನೀವು ತೊಡಗಿರ್ತೀರಿ. बुद्धि में घर जाने की और फिर राज्य में आने की ಖುಷಿ. ನಿಮ್ಮ ಬುದ್ಧಿಯಲ್ಲಿ ಮನೆಗೆ ಹೋಗುವ ಖುಷಿ ಇದೆ, ಭವಿಷ್ಯದ ರಾಜ್ಯದಲ್ಲಿ ಬರುವ ಖುಷಿನೂ ಇದೆ. ಜೈಸೆ ಮಧುಬನ್ ಅಪ್ನೆ ಘರ್ ಮೇ ಆತೆ ಹೋ ತೋ ಕಿತನಿ ಖುಷಿ ರಹತಿ. ಹೇಗೆ ಮಧುಬನನು ಸಂಗಮ ಯುಗದಲ್ಲಿ ನಿಮ್ಮ ಮನೆ ಆಗಿದೆ, ತಂದೆಯ ಮನೆ ಆಗಿದೆ, ನಿಮ್ಮ ಮನೆ ಆಗಿದೆ. ಈ ಮನೆಗೆ ಬರುವುದಕ್ಕಾಗಿ ಎಷ್ಟು ಖುಷಿಯಿಂದ ಬರ್ತೀರಿ. ಅಷ್ಟೇ ಖುಷಿಯಿಂದ ಜ್ಞಾನ ಜಲವನ್ನು ತುಂಬಿಕೊಂಡು, ಶಕ್ತಿ ಗುಣಗಳನ್ನು ತುಂಬಿಕೊಂಡು ಮತ್ತೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಹೋಗ್ತೀರಿ. ಇಲ್ಲಿಯೂ ಸಹ ಸಂಗಮ ಯುಗದಲ್ಲಿ ಮಧುಬನಕ್ಕೆ ಬರುವುದು, ನಿಮ್ಮ ಸೇವಾ ಕ್ಷೇತ್ರಕ್ಕೆ ಹೋಗುವುದು, ಬರುವುದು ಹೋಗೋದು. ಈ ಒಂದು ಪುರುಷಾರ್ಥ ಸಂಗಮ ಯುಗದಲ್ಲೂ ಸಹ ನಡೀತಾ ಇರ್ತದೆ. ಜಬ್ ಸೆ ಟಿಕೆಟ್ ಬುಕ್ ಕರಾತೆ ಹೋ ತಬ್ ಸೆ ಜಾನಾ ಹೇ ಜಾನಾ ಹೇ ಯಹ ಬುದ್ಧಿ ಮೇ ಯಾದ್ ರಹತಾ ಹೇ ನಾ. तो जब मधुबन घर की खुशी है तो आत्मा के घर जाने की भी ಖುಷಿ. ಮಧುಬನಕ್ಕೆ ಹೋಗುವುದಕ್ಕಾಗಿ ಯಾವ ದಿನ ನೀವು ಟಿಕೆಟ್ ಬುಕ್ ಮಾಡ್ತೀರಿ, ಅಂದಿನಿಂದನೇ ಬುದ್ಧಿಯಲ್ಲಿ ಶುರು ಆಗ್ತದೆ, ಮಧುಬನಕ್ಕೆ ಹೋಗಬೇಕು, ಮಧುಬನಕ್ಕೆ ಹೋಗಬೇಕು ಅಂತ. ಮಧುಬನಕ್ಕೆ ಹೋಗುವ ಖುಷಿ ನಿಮ್ಮಲ್ಲಿ ಇರ್ತದೆ. ಹಾಗಾದರೆ ಪರಮಧಾಮಕ್ಕೆ ಹೋಗುವುದಕ್ಕಾಗಿ ಎಷ್ಟು ಖುಷಿ ಇರಬೇಕು ನಿಮ್ಮಲ್ಲಿ. ಸಾಕಾರ ಲೋಕದಲ್ಲಿ ಮಧುಬನಕ್ಕೆ ಹೋಗಿ ಬರುವುದಕ್ಕೆ ಎಷ್ಟು ಖುಷಿ ಇದೆ ನಿಮ್ಮಲ್ಲಿ. ಖುಷಿ ಖುಷಿಯಿಂದ ಹೋಗ್ತೀರಿ, ಬರ್ತೀರಿ. ಹಾಗೆ ನಮ್ಮ ಪರ್ಮನೆಂಟ್ ಮನೆ, ಮೂಲ ಸ್ಥಳಕ್ಕೆ ಹೋಗುವುದು ಮತ್ತು ನಮ್ಮ ರಾಜ್ಯದಲ್ಲಿ ಬರುವುದಕ್ಕೆ ಎಷ್ಟು ಖುಷಿ ಇರಬೇಕು ನಿಮ್ಮಲ್ಲಿ. ಖುಷಿ ಸೆ ಕೌನ್ ಜಾಯೇಗ. ಆದರೆ ಮನೆಗೆ ಹೋಗುವಾಗ ಖುಷಿ ಖುಷಿಯಿಂದ ಯಾರು ಹೋಗ್ತಾರೆ? ಪರಮಧಾಮ ಮನೆಗೆ ಹೋಗುವಾಗ ಖುಷಿ ಖುಷಿಯಿಂದ ಯಾರು ಹೋಗ್ತಾರೆ? जितना सदा यह आने और जाने का अभ्यास होगा, जब चाहो तब अशरीरी स्थिति में स्थित हो जाओ और जब चाहो तब कर्मातीत बन जाओ. यह अभ्यास बहुत पक्का चाहिए. ಖುಷಿಯಿಂದ ಹೋಗಬೇಕು ಅಂದರೆ ಪ್ರತಿದಿನವೂ ಹೋಗಿ ಬರುವ ಅಭ್ಯಾಸ ಮಾಡಬೇಕು. ಯಾವಾಗ ಸಮಯ ಸಿಗ್ತದೆ ಆಗಾಗ ಅಶರೀರಿ ಸ್ಥಿತಿಯ ಅಭ್ಯಾಸ ಮಾಡಬೇಕು, ಕರ್ಮಾತೀತ ಸ್ಥಿತಿಯ ಅಭ್ಯಾಸ ಮಾಡಬೇಕು ಮತ್ತು ಕರ್ಮ ಮಾಡುವಾಗ ಕರ್ಮಯೋಗಿಯಾಗಿ ಕರ್ಮ ಇಂದ್ರಿಯಗಳ ಮೂಲಕ ಕರ್ಮ ಮಾಡಿಸಬೇಕು. ಈ ಅಭ್ಯಾಸ ಪಕ್ಕಾ ಇರಬೇಕು ನಿಮ್ಮಲ್ಲಿ. ऐसे न हो कि आप अशरीरी बनना चाहो और शरीर का बंधन, कर्म का बंधन, व्यक्तियों का बंधन, वैभवों का बंधन, स्वभाव संस्कारों का बंधन अपनी तरफ आकर्षित करे.
ಬಾಬಾ ಹೇಳ್ತಾರೆ, ಈ ಥರ ಆಗಬಾರ್ದು. ನೀವು ಅಶರೀರಿ ಆಗಲಿಕ್ಕೆ ಇಷ್ಟಪಡ್ತೀರಿ, ಅಶರೀರಿ ಆಗಲಿಕ್ಕೆ ಅಂತಲೇ ಯೋಗದಲ್ಲಿ ಕೂತ್ಕೊಳ್ತೀರಿ. ಆದರೆ ಶರೀರದ ಬಂಧನ, ಕರ್ಮದ ಬಂಧನ, ದೇಹಧಾರಿ ವ್ಯಕ್ತಿಗಳ ಬಂಧನ, ವೈಭವದ ಬಂಧನ, ಸ್ವಭಾವ ಸಂಸ್ಕಾರದ ಬಂಧನ ನಿಮ್ಮನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಲ್ಲ ತಾನೆ. ಇಷ್ಟ ಇರ್ತದೆ ಅಶರೀರಿ ಆಗಬೇಕು ಅಂತ, ಆದರೆ ಈ ಎಲ್ಲ ರೀತಿಯ ಬಂಧನಗಳು ನಿಮ್ಮನ್ನು ಪುನಃ ಪುನಃ ದೇಹ ಅಥವಾ ಶರೀರದ ಕಡೆಗೆ ಆಕರ್ಷಣೆ ಮಾಡ್ತವೆ. कोई भी बंधन अशरीरी बनने नहीं देगा. ಬಾಬಾ ಏನು ಅನೇಕ ಪ್ರಕಾರದ ಬಂಧನಗಳ ಬಗ್ಗೆ ತಿಳಿಸಿದರು. ಒಂದು ದೇಹದ ಬಂಧನ, ಎರಡನೇದು ಕರ್ಮದ ಬಂಧನ, ವ್ಯಕ್ತಿಗಳ ಬಂಧನ, ವೈಭವದ ಬಂಧನ, ಸ್ವಭಾವ ಸಂಸ್ಕಾರದ ಬಂಧನ. ಇದರಲ್ಲಿ ಒಂದು ಯಾವುದಾದ್ರೂ ಬಂಧನ ಇದ್ದರೆ ಅದು ನಿಮ್ಮನ್ನು अशरीरी ಆಗಲಿಕ್ಕೆ ಬಿಡೋದಿಲ್ಲ. जैसे कोई टाइट ड्रेस पहनते हैं तो समय पर सेकंड में उतारना चाहो तो उतार नहीं सकेंगे. ಹೇಗೆ ಕೆಲವರು ಬಹಳ ಬಿಗಿಯಾಗಿರುವಂಥ ವಸ್ತ್ರಗಳನ್ನು ಹಾಕ್ಕೊಂಡಿರ್ತಾರೆ, ಟೈಟ್ ಡ್ರೆಸ್ ಹಾಕ್ಕೊಳ್ತಾರೆ. ಆಗ ಆ ಡ್ರೆಸ್ಸನ್ನು ತೆಗೆಯುವಾಗ ಅವರಿಗೆ ಬಹಳ ಕಷ್ಟ ಆಗ್ತದೆ. ಒಂದು ಸೆಕೆಂಡ್ನಲ್ಲಿ ಆ ವಸ್ತ್ರಗಳನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಖಿಂಚಾವಟ್ ಹೋತಿ ಕ್ಯೋಂಕಿ ಶರೀರ ಸೆ ಚಿಪ್ಕಾ ಹುವಾ. ಬಹಳ ಬಿಗಿಯಾದಂಥ ವಸ್ತ್ರಗಳನ್ನು ಹಾಕ್ಕೊಂಡ್ರೆ ಬಿಚ್ಚುವಾಗ ಬಹಳ ಕಷ್ಟ ಆಗ್ತದೆ, ಎಳಿಬೇಕಾಗ್ತದೆ, ದೇಹಕ್ಕೆ ಅದು ಅಂಟ್ಕೊಂಡಿರ್ತದೆ. ऐसे कोई भी बंधन का खिंचाव अपनी तरफ खींचे. ಹಾಗೆ ನಿಮ್ಮಲ್ಲಿ ಯಾವುದಾದ್ರೂ ಬಂಧನ ಇತ್ತು ಅಂದರೆ ಆ ಬಂಧನ ನಿಮ್ಮನ್ನು ತನ್ನ ಕಡೆಗೆ ಎಳಿತದೆ. ಬಂಧನ್ ಆತ್ಮ को टाइट कर देता है. इसलिए बाप दादा सदैव यह पाठ पढ़ाते हैं, निर्लिप्त अर्थात न्यारे और ಅತಿ ಪ್ಯಾರೆ. ಬಾಬಾ ಹೇಳ್ತಾರೆ, ಬಂಧನ ಆತ್ಮನನ್ನು ಟೈಟ್ ಮಾಡಿಬಿಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿರ್ಲಿಪ್ತ ಅಂದರೆ ನ್ಯಾರ ಮತ್ತು ಪ್ಯಾರ ಆಗಿರಿ. ಯಹ ಬಹುತ್ ಕಾಲ್ ಕಾ ಅಭ್ಯಾಸ ಚಾಹಿಯೆ. ನ್ಯಾರ ಮತ್ತು ಪ್ಯಾರ ಆಗುವ ಅಭ್ಯಾಸ ಸಂಗಮ ಯುಗದಲ್ಲಿ ಬಹಳ ಸಮಯದಿಂದ ನಿಮ್ಮಲ್ಲಿ ಇರಬೇಕು. ಜ್ಞಾನ ಸುನನಾ ಸುನಾನಾ ಸೇವಾ ಕರ್ನಾ ಯಹ ಅಲಗ್ ಚೀಜ್ ಹೈ, ಲೇಕಿನ್ ಯಹ ಅಭ್ಯಾಸ ಅತಿ ಅವಶ್ಯಕ ಹೈ. ಜ್ಞಾನ ಕೇಳುವುದು, ಹೇಳುವುದು, ಸೇವೆ ಮಾಡೋದು ಇದು ಬೇರೆ ವಿಷಯ ಆಗಿದೆ. ಆದರೆ ಅಶರೀರಿಯಾಗುವ ಅಭ್ಯಾಸ ಏನಿದೆ, ನ್ಯಾರ ಮತ್ತು ಪ್ಯಾರ ಆಗುವ ಅಭ್ಯಾಸ ಏನಿದೆ, ಇದು ಬಹಳ ಅವಶ್ಯಕ ಇದೆ. ಪಾಸ್ ವಿತ್ ಆನರ್ ಬನನಾ ಹೈ ತೋ ಇಸ್ ಅಭ್ಯಾಸ ಮೇ ಪಾಸ್ ಹೋನಾ ಅತಿ ಅವಶ್ಯಕ. ನೀವು ಪಾಸ್ ವಿತ್ ಆನರ್ ಆಗಬೇಕು, ಗೌರವದಿಂದ ಪಾಸ್ ಆಗಬೇಕಾದ್ರೆ ಈ ಅಭ್ಯಾಸದಲ್ಲಿ ನೀವು ಪಾಸಾಗ. ಒಂದು ನ್ಯಾರ ಮತ್ತು ಪ್ಯಾರ ಆಗುವ ಅಭ್ಯಾಸ ಅಂದರೆ ಬರುವುದು ಮತ್ತು ಹೋಗುವ ಅಭ್ಯಾಸ. ಇದರಲ್ಲಿ ನೀವು ಪಾಸಾದರೆ ಕೊನೆಗೆ ಗೌರವದಿಂದ ಪಾಸ್ ಆಗ್ತೀರಿ. इसी अभ्यास पर अटेंशन देने में डबल अंडरलाइन करो, तब ही डबल लाइट बन कर्मातीत स्थिति को प्राप्त कर डबल ताजधारी बनेंगे. ಈ ಅಭ್ಯಾಸದ ಕಡೆಗೆ ವಿಶೇಷ ಗಮನ ಕೊಡಿ, ಇದಕ್ಕೆ ಅಂಡರ್ಲೈನ್ ಮಾಡಿಕೊಳ್ಳಿ. ಆಗ ಮಾತ್ರ ನೀವು ಡಬಲ್ ಲೈಟ್ ಆಗಿ ಕರ್ಮಾತೀತ ಸ್ಥಿತಿಗೆ ತಲುಪ್ತೀರಿ ಮತ್ತು ಡಬಲ್ ಕಿರೀಟಧಾರಿ ಆಗ್ತೀರಿ. ಸತ್ಯಯುಗದಲ್ಲಿ
ರಾಜ ಆಗುವುದು ಅಂದರೆ ಡಬಲ್ ಕಿರೀಟಧಾರಿ ಆಗುವುದು. ब्राह्मण तो बने, बाप के वर्षे के अधिकारी बने, गॉडली स्टूडेंट बने, ज्ञानी आत्मा बने, विश्व सेवाधारी बने. यह भाग्य तो पा लिया. ನೀವು ಸಂಗಮ ಯುಗದ ಬ್ರಾಹ್ಮಣ ಮಕ್ಕಳಾಗಿದ್ದೀರಿ. ತಂದೆಯ ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ. ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೀರಿ. ಜ್ಞಾನಿ ಆತ್ಮ ಆಗಿದ್ದೀರಿ. ವಿಶ್ವ ಸೇವಾಧಾರಿ ಆಗಿದ್ದೀರಿ. ಈ ಭಾಗ್ಯ ಅಂತೂ ನಿಮಗೆ ಈಗಾಗಲೇ ಸಿಕ್ಕಿದೆ. ಈ ಭಾಗ್ಯ ನೀವು ಪಡ್ಕೊಂಡಿದ್ದೀರಿ. ಲೇಕಿನ್ अब पास विथ ऑनर होने के लिए, कर्मातीत स्थिति के समीप जाने के लिए, ब्रह्मा बाप समान न्यारे अशरीरी बनने के अभ्यास पर विशेष अटेंशन. ಆದರೆ ಈಗ ಪಾಸ್ ವಿತ್ ಆನರ್ ಆಗುವುದಕ್ಕಾಗಿ, ಕರ್ಮಾತೀತ ಸ್ಥಿತಿಗೆ ಸಮೀಪ ತಲುಪುವುದಕ್ಕಾಗಿ, ಬ್ರಹ್ಮ ತಂದೆಯ ಸಮಾನ ನ್ಯಾರ ಮತ್ತು ಪ್ಯಾರ ಆಗುವುದಕ್ಕಾಗಿ ಅಶರೀರಿ ಸ್ಥಿತಿಯ ಅಭ್ಯಾಸ ಬಹಳ ಬಹಳ ಮುಖ್ಯವಾಗಿ ಬೇಕಾಗಿದೆ. ಅಶರೀರಿ ಆಗುವ ಅಭ್ಯಾಸ ವಿಶೇಷವಾಗಿ ಬೇಕಾಗಿದೆ. ಇದರ ಬಗ್ಗೆ ವಿಶೇಷ ಗಮನ ನೀವು ಕೊಡಬೇಕು. ಎಚ್ಚರಿಕೆ ವಹಿಸಿ ಪುರುಷಾರ್ಥ ಮಾಡಬೇಕು. जैसे ब्रह्मा बाप ने साकार जीवन में कर्मातीत होने के पहले न्यारे और प्यारे रहने के अभ्यास का प्रत्यक्ष अनुभव कराए. ಹೇಗೆ ಬ್ರಹ್ಮಾ ಬಾಬಾ ಸಾಕಾರ ಜೀವನದಲ್ಲಿನೇ, ಸಾಕಾರದಲ್ಲಿ ಇರುವಾಗಲೇ ಕರ್ಮಾತೀತ ಆಗುವ ಮೊದಲು, ದೇಹ ಬಿಟ್ಟು ಅವ್ಯಕ್ತ ಆಗುವ ಮೊದಲು ನ್ಯಾರ ಮತ್ತು ಪ್ಯಾರ ಸ್ಥಿತಿಯ ಅನುಭವ ಹೇಗೆ ಇರ್ತದೆ ಅಂತ ಅಭ್ಯಾಸದ ಮೂಲಕ ಪ್ರತ್ಯಕ್ಷವಾಗಿ ತೋರಿಸಿದ್ರು ಮಕ್ಕಳಿಗೆ. ನ್ಯಾರ ಮತ್ತು ಪ್ಯಾರ ಆಗೋದು ಹೇಗೆ ಅಂತ, ನ್ಯಾರ ಮತ್ತು ಪ್ಯಾರ ಆಗಿ ಇರುವುದು ಹೇಗೆ, ನ್ಯಾರ ಮತ್ತು ಪ್ಯಾರ ಆಗಿರುವ ಲಕ್ಷಣಗಳು ಏನು ಅಂತ ಬ್ರಹ್ಮಾ ಬಾಬಾ ತಮ್ಮ ಪುರುಷಾರ್ಥದ ಮೂಲಕ ಮಕ್ಕಳಿಗೆ ತೋರಿಸಿದರು. जो सभी बच्चे अनुभव सुनाते हो, सुनते हुए भी न्यारे, कार्य करते हुए न्यारे, बोलते हुए न्यारे रहते थे. ಕೊನೆಯ ಸಮಯದಲ್ಲಿ ಬ್ರಹ್ಮಾ ಬಾಬೋರ್ನ ನೋಡಿದವರು ಅನುಭವ ಹೇಳ್ತಾರೆ, ಬಾಬಾ ನಮ್ಮ ಮಾತುಗಳನ್ನು ಕೇಳ್ತಾ ಇದ್ರೂ ಕೇಳದೇ ಇರುವಂತೆ ಇರ್ತಿದ್ರು. ಕೆಲಸ ಮಾಡ್ತಿದ್ರೂ ಮಾಡದ ಹಾಗೆ ಇರ್ತಿದ್ರು. ಮಾತಾಡ್ತಿದ್ರೂ ಅವರು ನ್ಯಾರಾ ಸ್ಥಿತಿಯಲ್ಲಿ ಇರ್ತಿದ್ರು ಅಂತ ನೋಡಿದವರು ಅನುಭವ ಹೇಳ್ತಾರೆ. ಸೇವಾ ಕೋ ವ ಕೋಯಿ ಕರ್ಮ ಕೋ छोड़ा नहीं, लेकिन न्यारे होकर लास्ट दिन भी बच्चों की सेवा समाप्त की. ಸೇವೆ ಅಥವಾ ಕರ್ಮವನ್ನು ಅವ್ರು ಬಿಟ್ಟಿರಲಿಲ್ಲ. ಕೊನೆ ದಿನನೂ ಬ್ರಹ್ಮಾರವರ ಮೂಲಕನೇ ಶಿವಬಾಬಾ ಮುರಳಿ ನುಡಿಸಿದರು. ಬ್ರಹ್ಮಾ ಬಾಬಾ ಮುರಳಿ ನುಡಿಸಿದ ನಂತರ ಸಂಜೆ ಸಮಯದಲ್ಲಿ ದೇಹ ಬಿಟ್ಟರು. ಕೊನೆ ದಿನನೂ ಮುರಳಿ ನುಡಿಸಿದರು. ಅಂದರೆ ಮುರಳಿ ನುಡಿಸುವ ಸೇವಾ ಕಾರ್ಯ ಒಂದು ದಿನನೂ ಬಿಡಲಿಲ್ಲ. कार्य करते हुए न्यारे और प्यारे होकर लास्ट दिन भी बच्चों की सेवा समाप्त की. ಕೊನೆ ದಿನದವರೆಗೂ ಮುರಳಿಯನ್ನು ಹೇಳಿ ತಮ್ಮ ಸೇವೆಯನ್ನು ಸಮಾಪ್ತಿ ಮಾಡಿದರು. ಯಜ್ಞದ ಇತಿಹಾಸದಲ್ಲಿ ಕೊನೆ ದಿನದವರೆಗೂ ಮುರಳಿ ಹೇಳಿದವರಂದರೆ ಬ್ರಹ್ಮಾ ಬಾಬಾ. ಬೇರೆ ಯಾರು ಕೊನೆ ದಿನ ದೇಹ ಬಿಡುವ ದಿನ ಮುರಳಿ ಓದಿಲ್ಲ ಯಾರೂ ಕ್ಲಾಸಲ್ಲಿ ಬಂದು.
ಆದರೆ ಬ್ರಹ್ಮಬಾಬಾ ಅವತ್ತಿನ ದಿನವೂ ಸಹ ಶಿವಬಾಬಾ ಅವರ ಮೂಲಕನೇ ಮುರಳಿ ನುಡಿಸಿ ನಂತರ ಬ್ರಹ್ಮಬಾಬಾ ಆ ದಿನ ಹೋಗುವಾಗ ಮಕ್ಕಳಿಗೆ ಟಾಟಾ ಮಾಡಿ ಅಬ್ ವಿದಾಯಿ ಅಂತ ಹೇಳಿದರು. ಈಗ ನಾನು ಬರ್ತೀನಿ ಅಂತ ಹೇಳಿ ಹೋದರು. ತೋ ನ್ಯಾರಾಪನ್ ಹರ್ ಕರ್ಮ ಮೇ ಸಫಲತಾ ಸಹಜ ಅನುಭವ ಕರಾತಾ ಹೈ. ಈ ಥರ ಜೀವನದಲ್ಲಿ ಇದ್ದರೂ ಸಹ ಅನಾಸಕ್ತ ಸ್ಥಿತಿ, ನಿರ್ಲಿಪ್ತ ಸ್ಥಿತಿ ಏನಿದೆ ಅದು ನೀವು ಮಾಡುವಂಥ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಕೊಡ್ತದೆ. ನಿರ್ಲಿಪ್ತ ಆಗಿ ಕರ್ಮ ಮಾಡುವವರಿಗೆ ಸಫಲತೆಯ ಅನುಭವ ಸಹಜವಾಗಿ ಪ್ರಾಪ್ತಿಯಾಗ್ತದೆ. ಕರ್ಕೆ ದೇಖೋ, ಮಾಡಿ ನೋಡ್ರಿ ಅಂತಾರೆ ಬಾ. ನಿರ್ಲಿಪ್ತ ಅವಸ್ಥೆಯಲ್ಲಿ ಇದ್ದು ಟ್ರಸ್ಟಿಯಾಗಿ ಟೆನ್ಷನ್ ಮುಕ್ತ ಆಗಿ ಸೇವೆ ಮಾಡಿರಿ, ಕರ್ಮ ಮಾಡಿರಿ. ಅದರಲ್ಲಿ ನಿಮಗೆ ಸಫಲತೆ ಅವಶ್ಯವಾಗಿ ಸಿಕ್ಕೇ ಸಿಗ್ತದೆ. ಏಕ ಗಂಟಾ किसको समझाने की भी मेहनत करके देखो और उसके अंतर में 15 मिनट भी सुनते हुए बोलते हुए न्यारेपन की स्थिति में स्थित होके दूसरी आत्मा को भी न्यारेपन की स्थिति का ವೈಬ್ರೇಷನ್ ದೇಕರ್ देखो. 1 ಗಂಟೆ ಒಬ್ಬರಿಗೆ ಪರಿಶ್ರಮದಿಂದ ಜ್ಞಾನ ಹೇಳ್ರಿ, ಮತ್ತೊಂದು ದಿನ ಕೇವಲ 15 ನಿಮಿಷ ಅವರಿಗೆ ಅಶರೀರಿ ಸ್ಥಿತಿಯ ಅನುಭವ ಮಾಡಿಸ್ರಿ. ನ್ಯಾರ ಮತ್ತು ಪ್ಯಾರ ಸ್ಥಿತಿಯ ವೈಬ್ರೇಷನ್ ಕೊಡಿ. ಆಗ ಸಫಲತೆ ಯಾವುದರಲ್ಲಿ ಜಾಸ್ತಿ ಸಿಗುತ್ತೆ ಅಂತ ನೋಡ್ರಿ. जो 15 मिनट में सफलता होगी वह 1 घंटे में नहीं होगी. 1 ಗಂಟೆ ಜ್ಞಾನ ಹೇಳಿದ ಮೇಲೆ ಯಾವ ಸಫಲತೆ ನಿಮಗೆ ಸಿಕ್ಕಿರ್ತದೆ ಅದಕ್ಕಿಂತ ಹೆಚ್ಚಿನ ಸಫಲತೆ 15 ನಿಮಿಷಗಳವರೆಗೆ ನೀವೇನೋ ನ್ಯಾರ ಪ್ಯಾರ ಸ್ಥಿತಿಯ ಅನುಭವ ಮಾಡಿಸ್ತೀರಿ, ಅಶರೀರಿ ಸ್ಥಿತಿಯ ಅನುಭವ ಮಾಡಿಸ್ತೀರಿ. ಅದರಿಂದ ಹೆಚ್ಚಿನ ಸಫಲತೆ ಪ್ರಾಪ್ತಿಯಾಗ್ತದೆ. ಯಹಿ ಪ್ರಾಕ್ಟೀಸ್ ಬ್ರಹ್ಮ ಬಾಪನೆ ಕರ್ಕೆ ದಿಖಾಯ್. ಇದೇ ಅಭ್ಯಾಸ ಬ್ರಹ್ಮ ಬಾಬವರು ಮಾಡಿ ತೋರಿಸಿದರು. ತೋ ಸಮझा ಕ್ಯಾ ಕರ್ನಾ ಹೈ. ಹಾಗಾದರೆ ತಿಳಿಯತೆ ತಾವು ಮಕ್ಕಳು ಸಹ ಏನು ಮಾಡಬೇಕು, ಯಾವ ಥರ ಮಾಡಬೇಕು. ಪಹಲೆ ನಿಮಿತ್ಯ ತೋ ಟೀಚರ್ಸ್ ಹೈ. ಮೊದಲು ಈ ಕೆಲಸವನ್ನು ನಿಮಿತ್ಯ ಶಿಕ್ಷಕಿಯರು ಮಾಡಿ ತೋರಿಸ್ಬೇಕು. ಫಾಲೋ ಫಾದರ್ ಕರೇಗಿನ ಸೇವಾ ಕಾ ವಿಸ್ತಾರ್ ಭಲ್ ಕಿತನಾ ಭೀ बढ़ाओ लेकिन विस्तार में जाते सार की स्थिति का अभ्यास कम न हो. विस्तार में सार भूल न जाए. ಬ್ರಹ್ಮ ತಂದೆಗೆ ಅನುಕರಣೆ ಮಾಡುವಂತಹ ವಿಶೇಷ ಸೇವಾಧಾರಿಗಳು ನೀವು. ಸೇವೆಯ ವಿಸ್ತಾರ ಸಾಕಷ್ಟು ಮಾಡಿರಿ, ಆದರೆ ವಿಸ್ತಾರದಲ್ಲಿ ಹೋಗುವಾಗ ಸಾರ ಸ್ಥಿತಿಯ ಅನುಭವ ಅಭ್ಯಾಸ ಕಡಿಮೆ ಮಾಡಬೇಡಿ. ವಿಸ್ತಾರದಲ್ಲಿ ಹೋಗ್ತಾ ಹೋಗ್ತಾ ಜ್ಞಾನ ಯೋಗದ ಸಾರ ಏನಿದೆ, ಈಶ್ವರಿಯ ಶಿಕ್ಷಣದ ಸಾರ ಏನಿದೆ ಅದನ್ನು ಮರಿಬೇಡಿ. खाओ पियो सेवा करो लेकिन न्यारेपन को नहीं भूलो. ಊಟ ಮಾಡಿರಿ, ತಿಂಡಿ ತಿನ್ನಿರಿ, ಸೇವೆ ಮಾಡಿರಿ, ಆದರೆ ನ್ಯಾರಾ ಸ್ಥಿತಿ ಏನಿದೆ, ನಿರ್ಲಿಪ್ತ ಸ್ಥಿತಿ ಏನಿದೆ ಅದನ್ನು ಮರಿಬೇಡಿ. ವಾಣಿ ದ್ವಾರ ಭೀ ಕहाँ तक ಸೇವಾ ಕರೆಂಗೆ, ಕಿತನೋं की ಕರೆಂಗೆ. ವಾಣಿಯ ಮೂಲಕ ಎಷ್ಟಂತ ಸೇವೆ ಮಾಡ್ತೀರಿ, ಎಷ್ಟು ಜನರಿಗೆ ಜ್ಞಾನ ಹೇಳ್ತೀರಿ ನೀವು. ವಾಚಾ ಸೇವೆ ಮಾಡಲಿಕ್ಕೆ ಸಮಯ ಬೇಕು, ಶಕ್ತಿ ಬೇಕು. ಮನಸ ಸೇವೆ ಮಾಡಲಿಕ್ಕೆ ಹೆಚ್ಚಿನ ಸಮಯ ಬೇಕಿಲ್ಲ, ಹೆಚ್ಚಿನ ದೈಹಿಕ ಶಕ್ತಿನೂ ಬೇಕಿಲ್ಲ ಅಂತ ಹೇಳ್ತಾರೆ ಬಾ. ಅಬ್ ತೋ ರೂಹಾನಿ ವೈಬ್ರೇಷನ್, ಅಶರೀರಿಪನ್ ಕಿ ಸ್ಥಿತಿ ಕೆ ವೈಬ್ರೇಷನ್
न्यारे और प्यारेपन के शक्तिशाली वाइब्रेशन ವಾಯುಮಂಡಲ में फैलाओ. ಈಗ ವರ್ತಮಾನ ಸಮಯದ ಅನುಸಾರವಾಗಿ ಆತ್ಮಿಕ ಪ್ರಕಂಪನಗಳನ್ನು, ಅಶರೀರಿ ಸ್ಥಿತಿಯ ಪ್ರಕಂಪನಗಳನ್ನು, ನ್ಯಾರ ಮತ್ತು ಪ್ಯಾರಾ ಸ್ಥಿತಿಯ ಶಕ್ತಿಶಾಲಿ ಪ್ರಕಂಪನಗಳನ್ನು ವಾತಾವರಣದಲ್ಲಿ ಹರಡಿಸಿ. ಸೇವಾ ಕಿ ತೀವ್ರ ಗತಿ ಕಾ ಸಾಧನ ಭಿ ಯಹಿ ಹೈ. ಸೇವೆ ತೀವ್ರಗತಿಯಿಂದ ನಡಿಬೇಕು ಅಂದರೆ ಈ ಮನಸಾ ಸೇವೆನೇ ತೀವ್ರಗತಿಯ ಸೇವೆಗೆ ಸಾಧನ ಆಗಿದೆ, ಆಧಾರ ಆಗಿದೆ. दूसरों की सेवा करने के पहले स्वयं इस विधि में संपन्न होंगे, तब सेवा की सिद्धि को प्राप्त करेंगे. ಅನ್ಯರ ಸೇವೆ ಮಾಡುವ ಮೊದಲು ನೀವು ಬಾಬಾ ಹೇಳಿದ ಈ ಒಂದು ವಿಧಾನದಿಂದ ಪುರುಷಾರ್ಥ ಮಾಡಿದರೆ, ಈ ವಿಧಾನದಿಂದ ಯೋಗ ಮಾಡಿದರೆ, ಈ ವಿಧಾನದಿಂದ ನ್ಯಾರ ಪ್ಯಾರ ಆಗುವ ಅಭ್ಯಾಸ ಮಾಡಿದರೆ, ಆ ಅಭ್ಯಾಸದಲ್ಲಿ ನೀವು ಸಂಪನ್ನ ಆಗಿಬಿಟ್ರೆ ನೀವು ಮಾಡುವಂತಹ ಸೇವೆಯಲ್ಲಿ ನಿಮಗೆ ಸಿದ್ಧಿಯ ಪ್ರಾಪ್ತಿಯಾಗ್ತದೆ. अब वाणी में आना सहज हो गया है और दिल से भी करते हो क्योंकि अभ्यास पक्का हो गया है. ವಾಣಿಯ ಮೂಲಕ ಸೇವೆ ಮಾಡುವುದು ನಿಮಗೀಗ ಸಹಜ ಆಗಿಬಿಟ್ಟಿದೆ. ಅದನ್ನು ಮನಸ್ಸಿನಿಂದಲೂ ಮಾಡ್ತೀರಿ. ಯಾಕೆ ಅಂದರೆ ಅದರ ಅಭ್ಯಾಸ ನಿಮ್ಮಲ್ಲಿ ಪಕ್ಕಾ ಆಗಿದೆ. ಐಸೆ ಯಹ ಅಭ್ಯಾಸ ಭಿ ನ್ಯಾಚುರಲ್ ಹೋ ಜಾಯೇಗ. ಹಾಗೆಯೇ ಬಾಬಾ ಈ ದಿನ ಏನು ಹೇಳಿದರು, ಆ ಅಭ್ಯಾಸವೂ ಸಹ ನಿಮ್ಮಲ್ಲಿ ಸಹಜ ಸ್ವಾಭಾವಿಕ ಆಗಿ ಬರಬೇಕು. चाहे मनुष्य आत्माओं की नेचर, चाहे प्रकृति, इस अभ्यास से ही बदली होगी. ಮನುಷ್ಯರ ಸ್ವಭಾವ ಮತ್ತು 5 ತತ್ವಗಳ ಒಂದು ಪ್ರಭಾವ ಎರಡೂ ಸಹ ಈ ನಿಮ್ಮ ಅಭ್ಯಾಸದಿಂದಲೇ ಪರಿವರ್ತನೆ ಆಗೋದಿದೆ. ಮುಷ್ಕಿಲ್ ತೋ ನಹಿ ಲಗ್ತಾ ಹೈ ನಾ, ಬಡೇತೆ ಬಡೆ ಬಾಪ್ ಕೆ ಬಚ್ಚೆ, बड़े ते बड़ी प्राप्ति के अधिकारी हैं तो उसके लिए कोई बड़ी बात नहीं. ಈ ಥರದ ಸೇವೆ ಮಾಡುವಂಥದ್ದು ನಿಮಗೆ ಕಷ್ಟ ಅನಿಸೋದಿಲ್ಲ ತಾನೆ. ನೀವು ದೊಡ್ಡಾತಿ ದೊಡ್ಡ ತಂದೆಯ ಮಕ್ಕಳು, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು, ಸರ್ವಶಕ್ತಿವಂತನ ಮಕ್ಕಳು, ದೊಡ್ಡ ಪ್ರಾಪ್ತಿಯ ಅಧಿಕಾರಿಗಳು. ನಿಮಗೆ ಇದು ಕಷ್ಟ ಆಗಬಾರದು, ನಿಮಗೇನಿದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾರೆ ಬಾ. ಅಟೆನ್ಷನ್ ರಖನಾ ತೋ ಆತಾ ಹೈ ನಾ, ಟೆನ್ಷನ್ ರಖನಾ ಆತಾ ಹೈ. निजी संस्कार अटेंशन के. जब टेंशन रखना आता है तो अटेंशन रखना क्या बड़ी बात है. ಟೆನ್ಷನ್ನಲ್ಲಿ ಬರುವುದು ನಿಮಗೆ ಎಷ್ಟು ಸಹಜ ಆಗಿರ್ತದೆ. ಆದರೆ ಟೆನ್ಷನ್ನಲ್ಲಿ ಬರುವುದು ನಿಮ್ಮ ಮೂಲ ಸ್ವಭಾವ ಅಲ್ಲ. ಅಟೆನ್ಷನ್ದಿಂದ ಇರುವುದು, ಜಾಗರೂಕತೆಯಿಂದ ಇರುವುದೇ ಆತ್ಮನ ಮೂಲ ಗುಣ ಅಥವಾ ಮೂಲ ಸಂಸ್ಕಾರ. ಟೆನ್ಷನ್ನಲ್ಲಿ ಬರುವುದು ಸಹಜ ಆಗ್ತದೆ, ಅಟೆನ್ಷನ್ನಲ್ಲಿ ಇರುವುದು ಕಷ್ಟ ಆಗ್ತದೆ ಅಂದರೆ ಅದು ಸರಿ ಅಲ್ಲ ಅಂತ ಹೇಳ್ತಾರೆ ಬಾ. ಟೆನ್ಷನ್ ರಖನೆ ಮೇ ತೋ आदती हो गए. अटेंशन का भी टेंशन नहीं रखो, लेकिन ನ್ಯಾಚುರಲ್ ಅಟೆನ್ಷನ್. ಟೆನ್ಷನ್ನಲ್ಲಿ ಬರುವಂಥದ್ದು, ಒತ್ತಡಕ್ಕೆ ಒಳಗಾಗುವುದು ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಅದನ್ನು ಬಿಟ್ಟು ಈಗ ಜಾಗರೂಕತೆಯಿಂದ ಇರೋದು, ಎಚ್ಚರಿಕೆ ವಹಿಸಿ ಪುರುಷಾರ್ಥ ಮಾಡುವುದು, ಇದು ನಿಮ್ಮ ಸ್ವಭಾವ ಆಗಬೇಕು. कई ऐसा भी करते, अटेंशन को टेंशन में बदल देते. ಎಚ್ಚರಿಕೆಯಿಂದ ಇರಬೇಕು, ಜಾಗರೂಕತೆಯಿಂದ ಇರಬೇಕು ಅನ್ನೋದೇ ಒಂದು ಟೆನ್ಷನ್ ಮಾಡ್ಕೊಂಡು ಬಿಡ್ತಾರೆ ಕೆಲವು. ಆ ಥರ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಬಾಬಾ.
अटेंशन को अटेंशन के रूप में रखो, ಬದಲಿ नहीं करो. ಎಚ್ಚರಿಕೆ ವಹಿಸಿ ಏನು ಮಾಡಬೇಕಾಗಿದೆ ಅದು ಅದೇ ಥರ ಎಚ್ಚರಿಕೆಯಿಂದನೇ ಮಾಡಿರಿ. ಅದನ್ನು ಟೆನ್ಷನ್ನಲ್ಲಿ ಪರಿವರ್ತನೆ ಮಾಡಬೇಡಿ. ಅಟೆನ್ಷನ್ ವಿದೌಟ್ ಟೆನ್ಷನ್, ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತಾರೆ. ಅಟೆನ್ಷನ್ ಇರಬೇಕು, ಟೆನ್ಷನ್ ಇರಬಾರ್ದು, ಅದೇ ನಮ್ಮ ಯೋಗ. ಕೈ ಐಸಾ ಭೀ ಕರ್ತೆ ಹೇ अटेंशन को टेंशन में बदल देते, ऐसे बदली नहीं करो. ओरिजिनल अभ्यास आत्मा को न्यारे होने का है. न्यारी थी, न्यारी है, फिर न्यारी बनी. ಆತ್ಮನ ಮೂಲ ಸ್ವಭಾವ ಯಾವುದು? ದೇಹದಿಂದ ನಿರ್ಲಿಪ್ತ ಆಗಿ ಇರುವಂಥ. ಮೊದಲು ಆತ್ಮ ದೇಹದಿಂದ ಭಿನ್ನವಾಗಿತ್ತು. ಇವತ್ತು ಆತ್ಮ ದೇಹದಿಂದ ಭಿನ್ನವಾಗಿದೆ. ಮುಂದೇನೂ ಅದು ಭಿನ್ನವಾಗಿಯೇ ಇರ್ತದೆ. ಸಿರ್ಫ ಅಟ್ಯಾಚ್ಮೆಂಟ್ ನ್ಯಾರಾ ಬನನೆ ನಹಿ ದೇತಾ. ಆತ್ಮನೇ ಬೇರೆ, ದೇಹನೇ ಬೇರೆ. ಎರಡರಲ್ಲಿನೂ ಎಷ್ಟು ಮೋಹ ಬಂದಿದೆ ಈಗ, ಎಷ್ಟು ಅಂಟ್ಕೊಂಡಿದೆ ಆತ್ಮ ದೇಹಕ್ಕೆ ಅಂದರೆ ಅದು ಬಿಡಲಿಕ್ಕೆ ಕಷ್ಟ ಆಗ್ತಾ ಇದೆ. ವೈಸೆ ಆತ್ಮ ಕಿ ಒರಿಜಿನಲ್ ನೇಚರ್ ಶರೀರ್ ಸೆ ನ್ಯಾರೆ ರಹನೆ ಕಿ. ಆತ್ಮನ ಮೂಲ ಗುಣ ಅಥವಾ ಮೂಲ ಸ್ವಭಾವ ದೇಹದಿಂದ ಭಿನ್ನ ಆಗಿ ಇರುವಂಥದ್ದೇ ಆಗಿದೆ. ಶರೀರ್ ಆತ್ಮ ನಹಿ, ಆತ್ಮ ಶರೀರ್ ನಹಿ, ತೋ ನ್ಯಾರೆ ಹುಯೇನ. ದೇಹನೇ ಬೇರೆ, ದೇಹ ಅಂದರೆ ಆತ್ಮ ಅಲ್ಲ, ಆತ್ಮ ಅಂದರೆ ದೇಹ ಅಲ್ಲ. ಅಂದರೆ ಆತ್ಮ ದೇಹ ಎರಡು ಬೇರೆ ಬೇರೆ ವಸ್ತುಗಳಾಗಿವೆ. ಸಿರ್ಫ್ 63 ಜನ್ಮೋं से ಅಟ್ಯಾಚ್ಮೆಂಟ್ ಕಿ ಆದತ್ ಪಡ್ ಗಯಿ. ಆದರೆ 63 ಜನ್ಮಗಳಿಂದ ದೇಹಕ್ಕೆ ಅಂಟ್ಕೊಳ್ಳುವಂಥ ಅಭ್ಯಾಸ ಆತ್ಮದಲ್ಲಿ ಬಂದ್ಬಿಟ್ಟಿದೆ. ಒರಿಜಿನಲ್ ತೋ ಒರಿಜಿನಲ್ ಹೀ ಹೋತಾ ಹೈ, ಆದರೆ ಮೂಲ ಸ್ವಭಾವ ನಿರ್ಲಿಪ್ತತೆಯಿಂದ ಇರುವಂಥದ್ದಾಗಿದೆ. ಅಚ್ಚ, ಡಬಲ್ ವಿದೇಶಿ ಭೀ ಬಹುತ್ ಪಹುಂಚ್ ಗಯೇ ನಯಾ ವರ್ಷ ಮನಾನೆ ಕೆ ಲಿಯೆ. ಡಬಲ್ ವಿದೇಶಿ ಮಕ್ಕಳು ಸಹ ಮಧುಬನಕ್ಕೆ ಬಂದು ತಲುಪಿದ್ದಾರೆ. ಹೊಸ ವರ್ಷದ ಆಚರಣೆ ಮಾಡುವುದಕ್ಕಾಗಿ ಓಡೋಡಿ ಬಂದಿದ್ದಾರೆ. ಮೆಹಮಾನ್ ಬನ್ಕರ್ ಆಯೆ ಹೋ ಯಾ ಬಚ್ಚೆ ಬನ್ಕರ್ ಆಯೆ ಹೋ, ಅಪ್ನಾಪನ್ ಲಗ್ತಾ ಹೇನ. ಬಾಬಾ ವಿದೇಶದ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ನೀವು ಈ ಮನೆಗೆ ಅತಿಥಿಯಾಗಿ ಬಂದಿದ್ದೀರಾ ಅಥವಾ ಮಕ್ಕಳಾಗಿ ಬಂದಿದ್ದೀರಾ? ಈ ಮನೆ ನಿಮ್ಮದು ಅಂತ ಅನುಭವ ಆಗುತ್ತಲ್ವ? ಬಾಪ್ ದಾದಾ ಭೀ ಬಚ್ಚೋं को अपने घर में देख हर्षित होते. बच्चे सदैव घर का श्रृंगार होते. बच्चों से मधुबन सज जाता है. इसलिए बाप दादा अपने घर के श्रृंगार को देख खुश हो रहे. ಮಕ್ಕಳೇ ಮನೆಯ ಶೃಂಗಾರ. ಬಂದಂಥ ಮಕ್ಕಳನ್ನು ನೋಡಿ ಬಾಪ್ ದಾದಾ ಇಬ್ಬರೂ ಸಹ ಬಹಳ ಹರ್ಷಿತ ಆಗ್ತಾರೆ. ಬಾಬೋರ್ಗೆ ಖುಷಿ ಆಗ್ತದೆ. ಚಾಹೆ ಭಾರತವಾಸಿ ಚಾಹೆ ವಿದೇಶಿ, ದೋನೋ ಹಿ ಘರ್ ಕೆ ಶೃಂಗಾರ ಹೈ. ಭಾರತವಾಸಿಗಳೇ ಇರಲಿ, ವಿದೇಶದ ಮಕ್ಕಳೇ ಇರಲಿ, ಇಬ್ಬರೂ ಸಹ ಮನೆಯ ಶೃಂಗಾರ ಆಗಿದ್ದೀರಿ, ಮಧುಬನದ ಶೃಂಗಾರ ಆಗಿದ್ದೀರಿ. ಬಾಪ್ ದಾದಾ ಆನೆ ಕಿ ಭೀ ಮುಬಾರಕ್ ದೇತೆ ಹೇ, ಜಾನೆ ಕಿ ಭೀ ಮುಬಾರಕ್ ದೇತೆ. यहाँ आना भी अच्छा है, जाना